Hi guys, welcome to my YouTube channel. ಇವತ್ ನಾನು ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ ನನ್ನ ಊರು ವಂಡರಿಗೆ. ವಂಡರ್ ಕಂಬಳಗೆದ್ದಿಗೆ ಬಂದಿದೆ. ಇವ್ರ ಮನಿ ಎಲ್ಲ ಕಾಣ್ಲಕ್ ನೀವು, ಕಂಬಳಗೆದ್ದಿ ಮನಿ ಎಲ್ಲ ಎಂತ ಸಖತ್ ಇತ್ ಮನಿ ಫುಲ್. ನಾವ್ ಒಳಗೆಲ್ಲ ಹೋಗಿ ಕಣ್ಕ ಬಂದಿದೆ. ನಿಮ್ ವಿಡಿಯೋದಲ್ಲಿ ಹಾಕ್ತೆ ಕಾಣಿ ಹೆಂಗಿತ್ ಮನಿ ಅಂತ ಹೇಳಿ. ಅಂದಂಗೆ ನಾನೀಗ ಕಂಬಳಗೆದ್ದಿಯಲ್ಲಿದ್ದೆ. ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಇಲ್ಲಿ ಕಂಬಳ ಹತ್ತು. ಈ ಸಲ ಇವತ್ ಬಂದಿದೆ. ಈಗ ಗೆದ್ದಿ ಕಾಣ್ಲಕ್ ನೀವು ಫುಲ್ ಖಾಲಿ ಇತ್ತು. ಕಂಬಳದ ದಿನ ಇಲ್ಲಿ ನಿಮ್ ಕಾಲ್ ಹಾಕೋಕ್ ಜಾಗ ಇಪ್ಪುದಿಲ್ಲ, ಅಷ್ಟು ಜನ ಇರ್ತಾರ. ಇಲ್ಲ ಮನಿ ಹೋರಿ, ನಿಗಳ್ ಬಾಮಿ ಹಂಗೆ ತುಂಬಾ ಎಂತೆಲ್ಲ ಇತ್ತು. ಈ ಕಂಬಳಗೆದ್ದಿ ಹೆಂಗೈತಿ, ಇದ್ರ ಇತಿಹಾಸ ಎಲ್ಲ ಎಂತ ಅಂತ ಹೇಳಿ ಎಲ್ಲ ತಿಳ್ಕೊಬಪ್ಪ ಬನ್ನಿ. 500 ವರ್ಷದ ಹಳೆ ಮನೆ ಇದು. ಕಂಬಳ ನಮ್ಮಲ್ಲಿ ಸಾವಿರಾರು ವರ್ಷದ ಹಿಂದಿನದಕ್ಕೆ ಚರಿತ್ರೆ ಉಂಟು. ಅದು ಅಲ್ಲಿಂದ ನಡ್ಕೊಂಡು ಬರ್ತಿತ್ತು. ಅದು ಯಾಕಂದ್ರೆ ಅದಕ್ಕೆ ಅದರದ್ದೇ ಆದ ಒಂದು ಸಂಪ್ರದಾಯ ಇತ್ತು. ಅದನ್ನು ನಾವು ಈಗ ಒಂದು ಮೊದಲಿನ ರೀತಿಯಲ್ಲಿ ಅಲ್ಲದಿದ್ರೂ ಒಂದು ಸಾಂಕ್ಷೇಪವಾಗಿ ಅದನ್ನು ಒಂದು ಪ್ರತಿ ವರ್ಷ ಜನರ ಊರಿನ ಸಹಕಾರದ ಪ್ರತಿ ವರ್ಷ ನಾವು ಚಂದಗಾಡಿ ಮಾಡಿಸ್ತಾ ಇದ್ದೇವೆ. ಹಾಗಾದ್ರೆ ನಮ್ಮ ವಂಡರು ಕಂಬಳಗೆದ್ದೆ ಇತಿಹಾಸವನ್ನ ತಿಳ್ಕೊಂಡ್ ಬಪ್ಪ ಬನ್ನಿ ಅಲ್ಲ. ಪಾಂಡವರು ವನವಾಸದ ಕಾಲದಲ್ಲಿ ಶ್ರೀಕೃಷ್ಣನ ಆದೇಶದಂತೆ ಕೋಟೇಶ್ವರಕ್ಕೆ ಬಂದರಂತೆ. ರಾತ್ರಿ ಬೆಳಗಾಗುವುದರ ಒಳಗೆ ಕೋಟೇಶ್ವರ ದೇವರ ಸನ್ನಿಧಿಯಲ್ಲಿ 4 ಎಕರೆ ವಿಸ್ತಾರದ ತೀರ್ಥಕೆರೆ ನಿರ್ಮಿಸಿದರಂತೆ. ಅದೇ ಈಗಿನ ಕೋಟಿ ತೀರ್ಥ. ಅನಂತರ ಅವರೆಲ್ಲ ನೆಗಳೆಯೊಂದರ ಮೇಲೆ ಕುಳಿತು ಈ ತೀರ್ಥಕೆರೆಯಿಂದ ಸುರಂಗ ಮಾರ್ಗದಲ್ಲಿ ವಂಡಾರಿಗೆ ಹೊರಟು ಅಲ್ಲಿದ್ದ ಗುಡ್ಡದ ನಡುವಿನಿಂದ ತಲೆ ಎತ್ತಿ ಮೇಲೆ ಬಂದರಂತೆ. ಆ ಬೃಹತ್ ಗುಡ್ಡವನ್ನು ರಾತ್ರಿ ಬೆಳಗಾಗುವುದರ ಒಳಗೆ ಸಮತಟ್ಟುಗೊಳಿಸಿದರಂತೆ. ಅದೇ ಈಗಿನ 10 ಎಕರೆ ವಿಸ್ತಾರದ ವಂಡಾರು ಕಂಬಳಗೆದ್ದೆ. ಪಾಂಡವರು ವಂಡಾರಿನಿಂದ ತೆರಳುವಾಗ ನೆಗಳೆಯು ನನಗಿನ್ನೇನು ಗತಿ ಎಂದು ಕೇಳಿತಂತೆ. ಆಗ ಪಾಂಡವರು ಅಲ್ಲೇ ಬಾವಿಯೊಂದನ್ನು ನಿರ್ಮಿಸಿ ನೆಗಳೆಯನ್ನು ಅದರಲ್ಲಿ ನೆಲೆಗೊಳಿಸಿ, ನೀನು ಇಲ್ಲೇ ಇರು, ಪಟ್ಟಕ್ಕೇರುವ ಇಲ್ಲಿನ ಅರಸರು ನಿನಗೆ ಬೇಕಾದ ಆಹಾರವನ್ನು ಕೊಡುತ್ತಾರೆ ಎಂದು ಸಾಂತ್ವನಗೊಳಿಸಿದರಂತೆ. ಹೀಗೆ ಪಾಂಡವರ ಅನುಗ್ರಹದಿಂದ ಇಲ್ಲಿನ ಅರಸು ಪರಂಪರೆ ಆರಂಭವಾಯಿತು. ಆರಂಭದಲ್ಲಿ ಪಟ್ಟದರಸರು ನೆಗಳಿಗೆ ವರ್ಷ ಒಂದೊಂದು ನರಬಲಿ ಕೊಡುತ್ತಿದ್ದರಂತೆ. ಬರಬರುತ್ತಾ ಅರಮನೆಯ ಕಿಂಕರೆಲ್ಲ ಖಾಲಿಯಾಗಿ ಕೊನೆಗೆ ನೆಗಳಿಗೆ ಕೋಳಿ ಒಪ್ಪಿಸುವ ಕ್ರಮ ಶುರುವಾಯಿತು. ಕೊನೆಗೆ ಕೋಳಿಯನ್ನು ತಿನ್ನಲೊಲ್ಲದ ನೆಗಳೆ ಸಲ್ಲೇಖನ ವ್ರತ ಆರಂಭಿಸಿದಂತೆ. ಆಗ ಅರಸರು ಬಾವಿಗೊಂದು ಮರೆ ಕಲ್ಪಿಸಿ ಮೌನಕ್ಕೆ ಶರಣಾದರು. ಇಂಥದ್ದೊಂದು ಐತಿಹ್ಯವನ್ನು ಸಾಂಕೇತಿಸುತ್ತದೆ ಈ ಗುಡಿಯ ರಚನೆ. ಇಲ್ಲಿರುವ 7 ಲಿಂಗಗಳು ಪಂಚಪಾಂಡವರು, ದ್ರೌಪದಿ, ಶ್ರೀಕೃಷ್ಣನ ಪ್ರತೀಕವೆನ್ನುತ್ತಾರೆ ಇಲ್ಲಿನ ಅರ್ಚಕರು ಹಾಗೆ ಬಂಟ ಸಮುದಾಯದವರು. ಹೊರಡುವ ಸಂದರ್ಭದಲ್ಲಿ ಹಸಿದ ಪಾಂಡವರು ತಿನ್ನಲೆಂದು ಹಲಸಿನ ಹಣ್ಣನ್ನು ಕೊಯ್ದರಂತೆ. ಇವರನ್ನು ನೋಡಿ ಕೂಗುತ್ತಾ ಓಡಿದ ಕೋಳಿಯ ಹೆಜ್ಜೆಯ ಗುರುತು ಹಾಗೆ ಕೊಯ್ದಿಟ್ಟ ಹಲಸಿನ ಹಣ್ಣನ್ನು ನಾವು ಇಲ್ಲಿ ಕಾಣಬಹುದು. ಈ ಹಲಸಿನ ಹಣ್ಣು ಈಗಿನ ಕಾಲದಲ್ಲಿಯೂ ಬೆಳೆಯುತ್ತಿರುವುದು ಈ ಜಾಗದ ಮಹಿಮೆಯೇ ಸರಿ. ಅಂದಂಗೆ ಒಂದ್ ವಿಷಯ ಹೇಳಕ್ ನೆನಪೇ ಹೋಯ್ತಿತ್ತದೆ. ಎಂತ ಹೇಳಿದ್ರೆ, ಕೋಟೇಶ್ವರಕ್ಕೂ ಮತ್ತೆ ನಮ್ಮ ವಂಡರಿಗೂ ಒಂದು ಅವಿನಾಭಾವ ಸಂಬಂಧ ಇತ್ತು.
ಅದೆಂತ ಅಂತ ಹೇಳಿದ್ರೆ ಕಂಬಳ ದಿನ ಕೆರಿ ಮಧ್ಯ ಭಾಗ ಕಳ್ಕತ್. ಹಾಗೆ ಕೋಟೇಶ್ವರ ರಥದ ದಿನ ವಂಡರ್ ಕಂಬಳಗೆ ಮಧ್ಯ ಭಾಗ ಕಳ್ಕತ್ ಕಾಣಿ. ಸೊ ಗಾಯ್ಸ್, ನಿಮ್ಗೆ ಈ ಕಂಬಳ ಗೆದ್ದಿ ಹೆಂಗೈತೆ ಅಂತ ಹೇಳಿ ಫುಲ್ ಹೇಳ್ದೆ. ಈಗ ಬನ್ನಿ ಮನೆಯೊಳಗೆ ಎಂತೆಲ್ಲ ಇತ್ತು ಅಂತ ಹೇಳಿ ಕಣ್ಕವಪ್ಪ. ನೀವು ಇಲ್ಲಿ ಕಾಣ್ಲಕ್ಕ ಈ ಮನೆಯಲ್ಲೂ ಅಷ್ಟೇ ಪುರಾತನ ಕಾಲದ ಅನೇಕ ವಸ್ತು ಎಲ್ಲ ಇತ್ತು. ಭರಣಿ, ಪಲ್ಲಕ್ಕಿ, ಹಾಗೆ ದುಡ್ಡು ಹಾಕಿ ಇಡುವ ಅಂಡಿ ಎಂತೆಂತೆಲ್ಲ ಇತ್ತು. ಅಂದಂಗೆ ಈ ಮನೆಗೂ ಅಷ್ಟೇ 2 ಹೆಬ್ಬಾಗಿಲು ಇತ್ತು. ಒಂದು ಒಳ ಹೆಬ್ಬಾಗಿಲು, ಇನ್ನೊಂದು ಹೊರ ಹೆಬ್ಬಾಗಿಲು ಅಂತ ಹೇಳಿ. ಹಂಗೆ ನೀವು ಈ ಮನಿದು ಕಂಬ ಎಲ್ಲ ಕಾಣ್ಲಕ್ಕ ಇದು 300-600 ವರ್ಷದ ಹಳೆ ಮನೆ ಅಂತ ಹೇಳ್ರು ಅವ್ರು. ಕಾಣಿ ನೀವು ಈ ಕಂಬ ಕಾಣಿ ಮಾರೆ, ಏನು ಚಂದ ಇತ್ತು ಡಿಸೈನ್ ಅಂದ್ರೆ. ಆಗಳಿನ ಕಾಲದಾಗ ಇದನ್ನೆಲ್ಲ ಕೈಯಲ್ಲಿ ಕೆತ್ತಿ ಮಾಡಿರಿ ಇಷ್ಟು ಚಂದ. ಈಗಳಿನ ಕಾಲದಾಗೆ ನಾವು ಮಿಷನ್ ಎಲ್ಲ ಯೂಸ್ ಮಾಡತ್ತ, ಬಟ್ ಆಗಳಿನ ಕಾಲದಲ್ಲಿ ತಲೆ ಮಾತ್ರ ಬೆಸ್ಟ್. ಅಂದಂಗೆ ಈಗ ನೀವು ಕಾಣ್ತಾ ಇದ್ದದ್ದು ಇದೇ ಮನೆ ಒಳಬದಂಗೆ. ಇವರು ಈ ಮನೆ ಮುಂದಿನ ಪೀಳಿಗೆಗೂ ಬೇಕಂತಗೋಸ್ಕರ ಸ್ವಲ್ಪ ಚಂದ ಮಾಡಿರು. ಸ್ವಲ್ಪ ಹಾಳದನ್ನೆಲ್ಲ ಸರಿ ಮಾಡಿ, ರಿಪೇರಿ ಮಾಡಿ ಚಂದ ಮಾಡಿರಿ. ಈಗ ನೀವೀಗ ಒಳಗೆ ಹೋಗಿ ಕಾಣ್ಲಕ್ಕ ಇವ್ರ ಮನೆ ಫುಲ್ ಆ್ಯಂಟಿಕ್ ಪೀಸಲ್ಲೇ ತುಂಬಿ ತುಳುಕ್ತಾ ಇತ್ತು. ಈ ಜೋಕಾಲಿ, ಕುರ್ಚಿ, ಸೋಫು ಎಲ್ಲ ಕಾಣ್ಲಕ್ಕ ನೀವು ಅದರಲ್ಲಿತ್ತು ಡಿಸೈನ್ ಮಾತ್ರ ಚಿಂದಿ ಸೈಕ್ತಿತ್ತು. ಅಂದಂಗೆ ಇದು ಇವ್ರ ಮನೆದು ದೇವ್ರ ಕೋಣೆ. ನಾನು ಈ ಥರ ದೇವ್ರ ಕೋಣೆ ಫಸ್ಟ್ ಟೈಮ್ ಕಂಡದ್ದು. ಸಕ್ಕತ್ ಇತ್ತು ಕಾಂಬಕ್ಕೆ. ಅಂದಂಗೆ ಇದ್ರ ವಿಶೇಷ ಅಂತ ಹೇಳಿದ್ರೆ ಸೂರ್ಯನ ಕಿರಣ ಡೈರೆಕ್ಟು ದೇವ್ರ ಫೋಟೋ ಮೇಲೆ ಬೀಳುತ್ತೆ. ಇದೊಂದು ಚಂದ ಅನ್ಸ್ತು ನನಗೆ. ಹಾಗೆ ಈ ಮನೆದು ಕಂಬಲ್ಲ ಕಾಣ್ಲಕ್ಕೆ ನೀವು ಕಂಬದಲ್ಲೇ ನಿಲ್ಲಿಸಿ ಇಟ್ಟಿರಂತ ಫೀಲ್ ಆಯ್ತು. ಈ ಕಂಬ ಎಲ್ಲ ಹಳೆ ಕಾಲದ್ದೇ ಅನ್ಸುತ್ತೆ. ಅವರು ಕಂಬನ್ನೆಲ್ಲ ಚೇಂಜ್ ಮಾಡಲ್ಲ, ಜಸ್ಟ್ ಬಿದ್ದು ಹಪ್ಪು ಥರ ಇದ್ದದ್ದು ಗೋಡೆನೆಲ್ಲ ಚೇಂಜ್ ಮಾಡಿರ ಅನ್ಸುತ್ತೆ. ಮತ್ತೆ ಸೋಫಾ ಎಲ್ಲ ಅವ್ರು ಬಂದದ್ದು ಈಗಳಿನ ಕಾಲದ್ದೇ. ಅಂದಂಗೆ ಇವ್ರ ಮನೆ ಅಡುಗೆ ಮನೆ ಕಾಣ್ಲಕ್ಕೆ ನೀವು ಹಳೆ ಕಾಲದ ಪಾತ್ರೆ ಎಲ್ಲ ಇತ್ತು. ಒಳಗೆಲ್ಲ ಹೋಯಿಲ್ಲ, ಹೊರಗಿಂದ ಕಂಡೆ. ಕಾಣಿ ಅವ್ರ ಮನೆದು ಪಾತ್ರೆ ಎಲ್ಲ ಕಾಣ್ಲಕ್ಕೆ ನೀವು ಚಂದ ಇತ್ತು. ಅಂದಂಗೆ ಇವ್ರ ಮನೆದು ಬೆಡ್ರೂಮ್ ಎಲ್ಲ ತೋರಿಸ್ತಿರು ಸೈಕಿತ್ತು. ಒಳ್ಳೆ ಲಕ್ಸುರಿ ಹೋಟೆಲ್ ಥರ ಫೀಲ್ ಆಯ್ತು ನನಗೆ. ಆದರೆ ಒಂದು ವಿಷಯ ನಂಗೆ ಅಷ್ಟು ಇಷ್ಟ ಆದ್ದೆ ಅಂತ ಹೇಳಿದ್ರೆ, ಇವರು ನೀವು ಸೀಲಿಂಗ್ ಎಲ್ಲ ಕಾಣ್ಲಕ್ಕ ಈಗ ಫುಲ್ಲು ಸ್ಲ್ಯಾಬ್ ಎಲ್ಲ ಮಾಡೋಕೆ ಹೋಗಿ ಎಲ್ಲರ ಮನೆಗೆ ಸ್ಲ್ಯಾಬ್ ಮಾಡೋಕೆ ಹೋಗಿ ಎಲ್ಲ ಬೋರ್ ಖಾಲಿ ಆ ಥರ ಫೀಲ್ ಅನ್ಸುತ್ತೆ. ಬಟ್ ಇವರಿದು ಫುಲ್ ಮರದಿಂದ ಮಾಡಿರಲ್ಲ, ಮರದ್ದೇ ಒಳ್ಳೆ ಡಿಸೈನ್ ಕೆತ್ತಿ ಇಟ್ಟಿರ್ತಾರ. ಏನೋ ಒಂಥರ ಸೈಕಿತ್ತು ಇವ್ರ ಮನೆ ಮಾತ್ರ. ನಂಗಂತೂ ಒಳ್ಳೆ ರೆಸಾರ್ಟಿಗೆಲ್ಲ ಹೋದ ಥರ ಫೀಲ್ ಆಯಿತು. ಸಕ್ಕತ್ತಿತ್ತು. ಮನೆ ಒಳಗೆಲ್ಲ ಕಣ್ಕೊಂಡು ನಾವು ಸೀದಾ ಹೊರಗೆ ಬಂದು ಹಟ್ಟಿಗೆ ಹೋಯ್ತು ಕಾಣಿ. ನೀವು ಕಾಣ್ಲಕ್ಕೆ ಎಂಥ ದೊಡ್ಡ ಹಟ್ಟಿ ಇದೆ ಅಂತ ಹೇಳಿ. ಅಂದಂಗೆ ಆಗಳಿನ ಕಾಲದಾಗೆ ತುಂಬ ದನ ಸಾಕ್ತಿದ್ದೀರಿ. ಈಗ ಒಂದು 3-4 ದನ ಇತ್ತಷ್ಟೇ. ಅಂದಂಗೆ ಸ್ವಲ್ಪ ಮುಂದೆ ಹೋಯ್ಕೊಂಡ್ರೆ ನಿಮಗೆ ಸಿಕ್ಕುದು ಮನಿ ಹೋರಿಗಳು. ಮನಿ ಹೋರಿ ತುಂಬ ಫೇಮಸ್ ಇಲ್ಲ ಕಂಬಳಕ್ಕೆ. ಎಂತಕ್ಕಂತ ಹೇಳಿದ್ರೆ ಬೆಳಿಗ್ಗೆ ಕಂಬಳ ಸ್ಟಾರ್ಟ್ ಆಗೋದು ಈ ಹೋರಿನ ಬರ ಬಿಟ್ರ ಮೇಲೆ, ಮತ್ತೆ ಕಂಬಳ ಎಂಡ್ ಆಗೋದು ಇವೆರಡು ಹೋರಿಗಳನ್ನ ಬರ ಬಿಟ್ರ ಮೇಲೆ. ಅಂದಂಗೆ ಈಗ ಈ ಹೋರಿಗಳಿಗೆಲ್ಲ ತುಂಬ ಒಳ್ಳೆ ಬುದ್ಧಿ ಕಲ್ಸಿರ್ತ್ರಿ ಇವ್ರು. ಅದು ಎಂತಕ್ಕಂತ ಹೇಳಿ ಸ್ವಲ್ಪ ತಡೆದು ಹೇಳ್ತಿ. ಆಮೇಲೆ ನಾವು ಇಲ್ಲಿ ಹೋರಿನೆಲ್ಲ ಕಂಡ್ಕೊಂಡು ಸೀದಾ ಕೆಳಗೆ ಇಳ್ಕೊಂಡು ಎಲ್ಲಿಗೆ ಬಂತಂತ ಹೇಳಿದ್ರೆ, ನೀವು ಈ ಮನೆದು ಪ್ರವೇಶ ತೆಗೆದ್ರು ಕೂಡಲೇ ಹೆಬ್ಬಾಗಿಲಿನಿಂದಲೇ ನಿಮಗೆ ಈ ಅರಮನೆ ಒಳಗಿಪ್ಪುವಂತಹ ಈ ಸ್ವಾಮಿ ಮನೆ ನಿಮ್ಗೆ ಕಾಣಿಸುತ್ತೆ. ಇದು ನಾಗದೇವ್ರಿದು 12 ಅಡಿ ಎತ್ತರದ ಹುತ್ತ ಇದು. ಅಂದಂಗೆ ಈಗ ನೀವು ಎಲ್ಲಿ ಎಂತ ಕಾಣ್ತಿದ್ರಿ ಅಂತ ಹೇಳಿದ್ರೆ, ಇದು ಪಟ್ಟಾಭಿಷೇಕ ಮಾಡಿಟ್ಟು ಅರಸರು. ಅಂದರೆ ಎಂತ ಅಂತ ಹೇಳಿದರೆ, ಇವರು ಆಗಳಿನ ಕಾಲದಲ್ಲೂ ಬೇಗ ಪಟ್ಟಾಭಿಷೇಕ ಮಾಡ್ತಿದ್ದೀರಂತೆ ಇವ್ರ ಫ್ಯಾಮಿಲಿಗೆ. ಬೇಗ ಪಟ್ಟಾಭಿಷೇಕ ಮಾಡಿದ್ರಿಂದ ಅವರು ಬೇಗ ಸತ್ತು ಹೋಗ್ತಿದ್ದೀರಂತೆ. ಅದಕ್ಕೋಸ್ಕರ ಒಂದು ಮೂರ್ತಿನ ತಂದು ಅದಕ್ಕೆ ಪಟ್ಟಾಭಿಷೇಕ ಮಾಡಿ ಜಟ್ಟಿಗ ದೇವರ ಕಾವಲಿಗೆ ಇಟ್ಟಿರು. ಅಂದಂಗೆ ನೀವೀಗ ಕಾಣ್ತಾ ಇದ್ದದ್ದು ತುಳಸಿ ಅಮ್ಮನವ್ರ ದೇವಸ್ಥಾನ. ಮನಿ ಹೋರಿಗಳು ಫಸ್ಟ್ ಇಲ್ಲಿಗೆ ಬಂದು ದೇವ್ರ ಕಾಲಿಗೆ ಬಿದ್ದು ಆಮೇಲೆ ಕಂಬಳಗೆದ್ದಿಗೆ ಹೋಗೋದು. ಶಿರೂರಿಂದ ವಂಡರಿಗೆ ಬಪ್ಪು ದಾರಿಯಲ್ಲೂ ನಿಮಗೆ ವಂಡರಿಗೆ ಹೋಗೋ ಕಮಾನ್ ಸಿಕ್ಕತ್ತು. ಆ ಕಮಾನಲ್ಲಿ ಒಳಗೆ ಬಂದ್ರು ಕೂಡಲೇ ಸ್ವಲ್ಪ ದೂರ ಬಂದ್ರು ಕೂಡಲೇ ನಿಮ್ಗೆ ಈ ಕಟ್ಟೆ ಸಿಕ್ಕತ್ತು. ಇಲ್ಲಿ ನಿಮ್ಗೆ ಬೋರ್ಡ್ ಹಾಕಿರು ವಂಡರ್ ಕಂಬಳಗೆದ್ದಿಗೆ ಹೋಗೋ ದಾರಿ ಅಂತ ಹೇಳಿ. ಸೀದಾ ಅದ್ರಲ್ಲಿ ಬಂದ್ರೆ ನೀವು ಸೀದಾ ಕಂಬಳಗೆದ್ದಿಗೆ ಹೋತ್ರಿ ಕಾಣಿ.
ಅಂದಂಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.